ಹೊಳೆನರಸೀಪುರ ಸಾರ್ವಜನಿಕ ಆಸ್ಪತ್ರೆಯು ಇಡೀ ರಾಜ್ಯಕ್ಕೆ ಮಾದರಿ ಸೇವೆ ನೀಡುತ್ತಾ ಇದೆ. ಇಲ್ಲಿನ ವೈದ್ಯರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದು ಆಸ್ಪತ್ರೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ರೋಗಿಗಳಿಗೆ ಅನುಕೂಲ ಮಾಡಿಕೊಡುವುದು ನಮ್ಮ ಗುರಿ ಎಂದು ಶಾಸಕ ಎಚ್.ಡಿ. ರೇವಣ್ಣ ಅವರು ತಿಳಿಸಿದರು. ಆಸ್ಪತ್ರೆಗೆ ಹೈಟೆಕ್ ಕಾಯಕಲ್ಪ ನೀಡಲಾಗುವುದಾಗಿ ತಿಳಿಸಿದರು. ತುರ್ತಾಗಿ ಬೇಕಿರುವ ಯಂತ್ರೋಪಕರಣಗಳು, ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕಂಪ್ಯೂಟರ್ ಪ್ರಿಂಟರ್ಗಳನ್ನು ಒದಗಿಸಲಾಗುವುದು ಎಂದರು. ಸಂಪೂರ್ಣ ಹೊಸ ವೈರಿಂಗ್, ಆಪರೇಷನ್ ಥಿಯೇಟರ್ ವ್ಯವಸ್ಥೆ ಸುಧಾರಣೆ ಹಾಗೂ ಆಸ್ಪತ್ರೆ ಆವರಣ ಸ್ವಚ್ಛತೆಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮಾರ್ಗದರ್ಶನದಲ್ಲಿ ಮೆಡಿಕಲ್ ಕಾಲೇಜು ಮಾದರಿಯಲ್ಲಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದ್ದು ದಿನಕ್ಕೆ 1500ಕ್ಕೂ ಹೆಚ್ಚು ರೋಗಿಗಳು ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಅರಕಲಗೂಡು ಹಾಗೂ ಕೆಆರ್ಪೇಟೆ ಭಾಗದ ಜನರಿಗೂ ಈ ಆಸ್ಪತ್ರೆ ಆಸರೆಯಾಗಿದ್ದು ಹೆಚ್ಚಿನ ನರ್ಸಿಂಗ್ ಸಿಬ್ಬಂದಿ ನೇಮಕ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರ ಒತ್ತು ನೀಡಬೇಕು ಎಂದು ಶಾಸಕ ಎಚ್.ಡಿ. ರೇವಣ್ಣ ಒತ್ತಾಯಿಸಿದರು. ಆಮೇಲೆ SC ಇರ್ತಾರೆ, 10% SCಗಳು ಜಾಸ್ತಿ ತಗೋರು, 20% ಜಾಸ್ತಿ ತಗೋರು ಮೇಡಮ್ ಎಲ್ಲ. ಆದರೆ ಎಲ್ಲ ಸಮಾಜದಲ್ಲೂ ಇರಬೇಕು. ನನಗೆ ಏಕೆ ನಾಳೆ ಸರ್ ಆಮೇಲೆ ವರ್ಕರ್ಸು ಅವ್ರು ಯಾರು ಡಾಕ್ಟ್ರುಗಳಿಗೆ ನಾನು ಹಿಂದೆ ಏನು ಹೇಳಿದ್ದೆ, ಒಬ್ಬ ಡಾಕ್ಟ್ರ್ ಕಡೆ ಒಬ್ರು ಇರಲೇಬೇಕು. ಅಲ್ಲ, ನನಗೆ ಗೊತ್ತಿಲ್ಲ, ಒಬ್ಬರು ಡಾಕ್ಟ್ರ್ ಕಡೆ ಅವ್ರು ಇಲ್ಲೋದು ಡಾಕ್ಟ್ರ್ ಹಿಂದ್ಗಡೆ ಜೊತೆಲಿ ಹೋಗಲೇಬೇಕು. ಯಾಕಂದ್ರೆ ಅದು ಯಾವ ಥರ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆಮೇಲೆ ಈಗ ಎತ್ತಿಟ್ಕೊಬಿಡಿ, ಹಂಗೆ ದಯಮಾಡಿ ಬೇಜಾರು ಮಾಡ್ಕೊಬೇಡಿ. ಈಗ ನಾನು ಹೇಳೋದು ಇಷ್ಟೇ, ಈಗ ಏನಮ್ಮ ನಾನು ಇವ್ರು ಈಗ ಆದಷ್ಟು ಚೀಟಿನ ಹೊರಗಡೆ ಬರೀಬೇಡಿ, ಇಲ್ಲೇನು ಬೇಕು ಇಲ್ಲಿರೋಂಥ ಮಾಡಿಕೊಡಿ. ಏನು ಸರ್, ಆಗ ಇಲ್ದಲೇ ಹೊತ್ತಿ ಇಲ್ಲೋದ ನಾವೇನೂ ಮಾಡೋಕ್ಕಾಗಲ್ಲ. ಆ ಎಲ್ಲ ಡಾಕ್ಟ್ರುಗಳಿಗೂ ಅಷ್ಟೇ, ಜೆಂಟ್ಸ್ ಅಂದರೆ ಜೆಂಟ್ಸ್ ಏನಾದ್ರು ಪ್ರಾಬ್ಲಮ್ ಐತೆ ನಮ್ಮ ಮುಂದೆ ನಾವೇ ನಿಮ್ಮದು ಅವ್ರದ್ದು ENT ಏನಾದ್ರು ಪ್ರಾಬ್ಲಮ್ ಐತೆ, ನಮ್ಮ ENT ಏನಾದ್ರು ಮಿಷನ್ ಏನಾದ್ರು ಬೇಕಾ, ಬಾಯಿಗಳು ಏನಾದ್ರು ಹೇಳ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಡಾ ನಾಗೇಂದ್ರ, ಸರ್ಜನ್ ಡಾ ವಿನಯ್ ಕುಮಾರ್, ದಂತವೈದ್ಯ ಡಾ ಅಶ್ವತಿ, ಹಾಗೆ ಡಾ ನಟರಾಜ್, ಡಾ ಸೆಲ್ವಕುಮಾರಿ, ಡಾ ಪ್ರತಿಭಾ, ಡಾ ರಾಮ್, ಡಾ ದಿನೇಶ್, ಡಾ ಸತ್ಯಪ್ರಕಾಶ್, ಡಾ ಅಜಯ್ ಕುಮಾರ್, ಡಾ ಶ್ರೀನಿವಾಸ್, ಡಾ ಲೋಕೇಶ್, ಡಾ ಸತೀಶ್, ಡಾ ಅನಿತಾ, ಡಾ ಭವ್ಯ, ಡಾ ಬಾಲಕೃಷ್ಣ, ಡಾ ಶ್ರೇಯಾ, ಡಾ ಸಂದೀಪ್ ಗೌಡ, ಡಾ ಸುಜನ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.